ಸ್ನೇಹಿತರೆ ನಮಸ್ಕಾರ. ನೋಡಿ, ತಂದೆ ತಾಯಿ ಇಲ್ಲ, ಅನಾಥೆ ಅಂತ ಹೇಳಿಕೊಂಡಿದ್ದಾರೆ. ಈಗ ಇವರು ಇವರ ಒಂದು ದೊಡ್ಡಪ್ಪನ ಮಗಳ ಒಂದು ಮನೆಯಲ್ಲಿ ಇರ್ತಾರಂತೆ, ಅಂದ್ರೆ ಅಕ್ಕನ ಮನೆಯಲ್ಲಿ ಇದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಇವರಿಗೆ ನಂಬಿದವರು ಒಂದು ಮೋಸ ಮಾಡಿದ ಒಂದು ಕಾರಣಕ್ಕೋಸ್ಕರ ಒಬ್ಬರೇ ಒಂದು 10 ವರ್ಷಗಳಿಂದ ಒಂದು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಸ್ವಂತ ಒಂದು ಬೇರೆ ಮನೆಯನ್ನ ಕಟ್ಟಿಸಿಕೊಂಡಿರುವುದಾಗಿಯೂ ಕೂಡ ಹೇಳಿದ್ದಾರೆ. ಈಗ ಸುಖವಾಗಿ ಸಾಕುವವರು ಬಂದ್ರೆ ಆ ಒಂದು ಮನೆಗೆ ಹೋಗೋಣ ಅಂತ ನಮಗೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಇವರ ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಲೈಕ್ ಅನ್ನು ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ಮಾಡಿಕೊಡ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳಿ. ಸ್ನೇಹಿತರೆ, ನೋಡಿ, ಇವರು ಕಳೆದ ಒಂದು 8 ವರ್ಷಗಳಿಂದ ಒಂದು ಕೆಲಸ ಮಾಡ್ತಾ ಇದ್ದಾರಂತೆ. ಆಸ್ಪತ್ರೆಯಲ್ಲಿ ಮೆಡಿಕಲ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಇವರು ನೋಡಿ, ಇವರಿಗೆ ಸಂಬಳ ಒಂದು 32,000 ರೂಪಾಯಿ ಇದೆ ಅಂತ ನಮಗೆ ಸ್ಲಿಪ್ ಸಮೇತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ರೀಸೆಂಟ್ ಆಗಿ ಒಂದು ಸ್ಕೂಟಿಯನ್ನ ತೆಗೆದುಕೊಂಡಿದ್ದಾರೆ. ಒಂದು 110 ಗ್ರಾಮ್ ಗೋಲ್ಡ್ ಚಿನ್ನದ ಒಡವೆಗಳು ಇದಾವಂತೆ. ಒಂದು 2 BHK ಹೌಸ್ ಇದೆ. ಇವ್ರ ತಂದೆ ಆಸ್ತಿ ಸ್ನೇಹಿತರೆ ಅದು ಬಂದು 19 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಟುಕೊಂಡಿದ್ದಾರಂತೆ. ಜೊತೆಗೆ ಒಂದು 2 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇರುವುದಾಗಿ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ. ಸ್ನೇಹಿತರೆ, ನಾರ್ತ್ ಫೇಸಿಂಗ್ ಆಗಿ 1018 ಸ್ಕ್ವೇರ್ ಫೀಟ್ ನಲ್ಲಿ 2 ಬೆಡ್ರೂಮ್ 2 ಬಾತ್ರೂಮ್ ಇರುವಂತಹ ಈ ಒಂದು ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಸ್ನೇಹಿತರೆ ಇಲ್ಲಿ ನೀವು ಕೂಡ ನೋಡಬಹುದು. ಇದು ಬಂದು ಒಂದು AC ಒಂದು ಬೆಡ್ರೂಮ್ ಅಂತ ಹೇಳಿಕೊಂಡಿದ್ದಾರೆ. ಇದು ಬಂದು ನಾರ್ಮಲ್ ಬೆಡ್ರೂಮ್ ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಬಂದು ದೇವರ ಕೋಣೆ ಅಂದ್ರೆ ಪೂಜಾ ರೂಮ್. ಇದು ಬಂದು ಒಂದು ಡೈನಿಂಗ್ ಹಾಲ್. ಇದು ಬಂದು ಒಂದು ಹಾಲ್ ಅಂತ ತಿಳಿಸಿದ್ದಾರೆ. ನೋಡಿ, ಇದು ಬಂದು ಒಂದು ಬಾತ್ರೂಮ್. ಸ್ನೇಹಿತರೆ, ಇದು ಬಂದು ಕಿಚನ್ ಅಂತ ಈ ಒಂದು ಮನೆಯ ಬಗ್ಗೆ ನಮಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇವರು ಒಂದು ಸತ್ಯಾಂಶವನ್ನ ಹೇಳಿದ್ದಾರೆ. ಓದು ಮುಗಿಸಿ ಒಂದು 3 ವರ್ಷ ಕೆಲಸ ಮಾಡಿದ್ರಂತೆ. ಆ ನಂತರ ಇವರು ದೊಡ್ಡಪ್ಪ ಅವರು ಮುಂದೆ ನಿಂತು ಒಂದು ಇವ್ರನ್ನ ಮದುವೆ ಮಾಡಿಕೊಟ್ರಂತೆ. ಮದುವೆ ಆಗಿ ಒಂದು 4 ತಿಂಗಳ ಆಗಿತ್ತಂತೆ. ಸ್ನೇಹಿತರೆ, ಅತ್ತೆ ಮತ್ತು ಗಂಡನ ಒಂದು ಜಾಸ್ತಿ ಆಯ್ತಂತೆ. ಇವರಿಗೆ ತುಂಬಾ ತೊಂದರೆಗಳನ್ನ ಕೊಡ್ತಾ ಇದ್ರಂತೆ. ಹಾಗಾಗಿ ಬಿಟ್ಟು ಬಂದು ಡೈವರ್ಸ್ ಮಾಡಿದೆ ಅಂತ ನಮಗೆ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಹುಡುಗರು ಕೂಡ ಆಗಿಲ್ಲ ಅಂತ ಈ ಒಂದು ಮಾಹಿತಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ಗೆಳೆಯ ಬೇಕು. ಯಾವ ರೀತಿ ಇರ್ಬೇಕಂದ್ರೆ ಕೆಟ್ಟ ಬುದ್ಧಿ ಇರದಂತಹ ಯಾವುದೇ ಒಂದು ವರ್ಗದವರಾದ್ರೂ ಓಕೆ ಅಂತೆ. ಅವರಿಗೆ ಆಸ್ತಿ ಪಾಸ್ತಿ ಇಲ್ದಿದ್ರು ಓಕೆ ಅಂತೆ. ಚೆನ್ನಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವಂತಹ ಗೆಳೆಯ ಆಗಿರ್ಬೇಕಂತೆ. ಓಕೆ ಅಂದ್ರೆ ದೇವಸ್ಥಾನದಲ್ಲಿ ತುಂಬಾ ಸಿಂಪಲ್ ಆಗಿ ಮದುವೆ ಆಗೋಣ ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಎಲ್ಲ ಒಂದು ದುಡ್ಡಿನ ವ್ಯವಹಾರನ ನಾನೇ ನೋಡ್ಕೊಳ್ತೀನಿ. ಒಂದು ಎಲ್ಲ ವ್ಯವಹಾರಗಳನ್ನ ನಿಮಗೆ ದುಡ್ಡಿನ ವ್ಯವಹಾರ ಅಂದ್ರೆ ನಿಮ್ಗೆ ಕೊಡ್ತೀನಿ ಅಂತ ನಮಗೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಅಂತವ್ರು ಯಾರಾದ್ರೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಬಹುದು. ಸ್ನೇಹಿತರೆ ನೋಡಿ, ಮಾಹಿತಿ ಇವ್ರದ್ದು ಹೀಗಿದೆ. ಹೆಸರು ಬಂದು ಮಧುಮತಿ RD ಅಂತ. ರಾಜಪ್ಪ ತಂದೆ ಹೆಸರು. ಇವರು ಇಲ್ಲ. ಕಮಲಾ ಅಂತ ತಾಯಿ ಹೆಸರು. ಇವರು ಕೂಡ ಇಲ್ಲ. ಸ್ನೇಹಿತರೆ, ಇವರ ಹವ್ಯಾಸ ಬಂದು ವೀಕ್ಲಿ 1 ಟೈಮ್ ಟೆಂಪಲ್ ಗೆ ಹೋಗ್ತಾರಂತೆ. ಜೊತೆಗೆ ರಂಗೋಲಿ ಡಿಸೈನ್ ವರ್ಕ್ ಮಾಡುವುದು ತುಂಬಾ ಇಷ್ಟ ಅಂತೆ. ಟ್ರಾವೆಲಿಂಗ್ ಅಂದ್ರೂ ಕೂಡ ತುಂಬಾ ಇಷ್ಟ ಅಂತ ನಮಗೆ ಇವರ ಒಂದು ಹವ್ಯಾಸದ ಬಗ್ಗೆ ಹೇಳಿದ್ದಾರೆ. ಊರು ಬಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ. ಮನೆ ಕೂಡ ಅಲ್ಲೇ ಇದೆ. ಸ್ನೇಹಿತರೆ, ವರ್ಕ್ ಬಂದು ಬೆಂಗಳೂರು. ಅಕ್ಕನ ಮನೆಯಲ್ಲಿ ಇರುವುದಾಗಿ ತಿಳಿಸಿದ್ದಾರೆ. ಎತ್ತರ ಬಂದು 158, ತೂಕ ಬಂದು 69, ವಯೋ ಬಂದು ಈಗ 33ರ ಒಂದು ವಯೋದಲ್ಲಿ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ನೋಡಿ, ಇವರ ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಕೊಟ್ಟಂತ ಮಾಹಿತಿ ಎಲ್ಲವೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಎಲ್ಲ ಕಮೆಂಟ್ ಗಳನ್ನ ಚೆಕ್ ಮಾಡ್ತಾರೆ. ಇವರು ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ತಿಳಿಸಿದವರಿಗೆ ರಿಪ್ಲೈ ಅನ್ನು ಕೊಟ್ಟು ಸಂಪರ್ಕಿಸುವುದಾಗಿ ತಿಳಿಸಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಸ್ನೇಹಿತರೆ, ನಿಮ್ಗೆ ಜ್ಯೋತಿಷ್ಯದ ಒಂದು ಪರಿಹಾರಗಳು ಬೇಕಂದ್ರೆ ಇಲ್ಲಿ ಕಾಣುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ. ನಿಮ್ಗೆ ಇಷ್ಟ ಇದ್ರೆ ಕರೆ ಮಾಡಿ, ಇಲ್ಲಾಂದ್ರೆ ಬೇಡ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.